ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಊರಬ್ಬ ಮುಗಿಸ್ಕೊಂಡು ಬಂದಿದ್ನಲ್ವ, ಇನ್ನು ನಮ್ಮೂರಿಗೆ ಬಂದಾದಮೇಲೆ ಇಲ್ಲಿ ನಾವು ಏನು ಇದು ಬರುತ್ತೆ ನೋಡ್ರಿ, ಯುಗಾದಿ ಹಬ್ಬ. ನಮಗೆ ಅದು ಹೊಸ ವರ್ಷ, ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ. ನಮ್ಮ ಮನೇಲಿ ಹೇಗಾಯಿತು ಅನ್ನೋದನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ. ಪ್ರತಿಯೊಂದು ವಿಡಿಯೋನೂ ಅಪ್ಲೋಡ್ ಅಂದರೆ ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ರೊಟೀನು ಯಾವ ರೀತಿ ಇದೆ, ಏನು ಎತ್ತ ಅನ್ನೋದು ನಾನು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಇನ್ನು ಮುಂದೆ ಅಪ್ಲೋಡ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ಎಲ್ಲ ವೀಡಿಯೋಸು ಕೂಡ ಎಡಿಟ್ ಮಾಡ್ಕೊತಾ ಇದ್ದೀನಿ. ಆಗಿಂದಾಗಲೇ ಕೆಲಸಗಳನ್ನ ಮುಗಿಸ್ಕೊಂಡು ವೀಡಿಯೋನು ಕೂಡ ಪ್ರತಿಯೊಂದು ನಾನೊಂದು ಹೂ ಕಟ್ತಾ ಇದ್ದಿದ್ದು ವೀಡಿಯೋನೂ ಸಹ ನಾನು ಬಿಟ್ಟಿಲ್ಲ, ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ವೀಡಿಯೋನೂ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದೆ ಯೂಟ್ಯೂಬಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಹೇಳಿದ್ದು ಕೆಲಸನ ನಾವು ಮಾಡೋಕ್ಕಿಂತ ಮುಂಚೆ ಯಾರಿಗೂ ಕೂಡ ನಾವು ಮಾಡ್ತಿದ್ದೀವಿ ಅಂತ ಹೇಳಬಾರ್ದು. ಆ ಕೆಲಸ ಆಗಲ್ವಂತೆ, ಅದನ್ನೇ ನಾನು ಮಾಡಿಬಿಟ್ಟಿದ್ದು. ಹಂಗಾಗಿ ಆ ತಪ್ಪನ್ನು ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ಎಲ್ಲ ವೀಡಿಯೋಸ್ನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾವತ್ತಿನೋ ವಿಡಿಯೋ ಯಾವತ್ತೋ ಅಪ್ಲೋಡ್ ಮಾಡ್ತಾಳೆ ಅಂತ ಕೆಲವಷ್ಟು ಜನ ವಿಡಿಯೋ ನೋಡುವಂಥವ್ರು ಅಪಹಾಸ್ಯ ಮಾಡ್ಕೊಂಡು ನಕ್ಕಿದ್ದು ಇದೆ. ಹಾಗಾಗಿ ಅದಕ್ಕೆಲ್ಲನೂ ನಾನೊಂದು ಫುಲ್ ಸ್ಟಾಪ್ ಕೊಡಬೇಕು ಅನ್ನೋ ಕಾರಣದಿಂದಾಗಿ ನಾನು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನನ್ನ ಡೈಲಿ ರೂಟೀನ್ ಏನಿದೆ ಅದನ್ನು ಕೂಡ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇದು ಬಂದು ಚೆಲ್ಲಾಪುರದ ಹತ್ರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ನಾವಲ್ಲಿಗೆ ಅಮಾವಾಸ್ಯೆ ಕಟ್ಲೆ ಅಂತ ಮಾಡ್ತಾರೆ. ಸುತ್ತಮುತ್ತ ಯಾರು ಸಿಕ್ಕರೆ ಸುತ್ತಮುತ್ತವ್ರಿಗೆ ಗೊತ್ತಿರುತ್ತೆ ಅಮಾವಾಸ್ಯೆ ಕಟ್ಲೆ ಯಾವುದು, ಎಲ್ಲಿ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಬಂದಿದ್ವಿ ನಾವು, ಊಟ ಮಾಡಿಕೊಂಡು ವಾಪಸ್ ಹೋದ್ವಿ. ಅದಾದ ನಂತರ ಇದು ನೋಡ್ತಾ ಇರ್ಬೋದು, ಧಾನ್ಯ ಕೊಡ್ತಾರೆ ಗೊತ್ತಾ ನಿಮಗೆ, ಹಸುಗಳಿಗೆ ಅಥವಾ ಇನ್ನೋರಿಗೆ ಅಥವಾ ದೇವರಿಗೆ. ಈ ರೀತಿ ನಾವು ಮುಂಚೆ ಹಸುಗಳು ಇದ್ವಲ್ಲ, ನಮ್ಮ ಮಾವ ಇದ್ರಲ್ವ, ಆವಾಗ ಹಸುಗಳಿಗೆ ಕೊಡ್ತಾಯಿದ್ರು. ಅದಾದ ನಂತರ ಇವಾಗ ನಮ್ಮ ಮಾವ ತೀರ್ಕೊಂಡಾದಮೇಲೆ ಐನರಿಗೇ ಕೊಡ್ತಾಯಿದ್ದೀವಿ. ಐನರ್ ಅಂದರೆ ಜೋಯಿಷ್ಟ್ರು ಬರ್ತಾರಲ್ಲ, ಅವರಿಗೆ ಕರ್ಕೊಂಬಂದು ಮನೆಗೆ ಏನು ಈ ರೀತಿ ಮನೆಯಲ್ಲೆಲ್ಲ ಪೂಜೆ ಮಾಡಿಸ್ಬಿಟ್ಟು ಅವರಿಗೆ 9 ಥರದ ಧಾನ್ಯ ಇರುತ್ತಲ್ಲ, ಅದನ್ನು ಅವರೇ ಮನೆಯಲ್ಲೆಲ್ಲ ಪೂಜೆ ಮಾಡಿಸ್ತಾರೆ. ಮನೆಯಲ್ಲಿ ಅಂದರೆ ಎಷ್ಟು ಜನ ಇರ್ತಾರೆ ಕುಟುಂಬ ಸಮೇತ ಅವ್ರ ಕೈಲೆಲ್ಲ ಪೂಜೆ ಮಾಡಿಸ್ಬಿಟ್ಟು, ಯಾವುದೇ ಥರ ಕಷ್ಟ ಕಾರ್ಪಣ್ಯ ಏನು ಕೂಡ ಬರಬಾರ್ದು, ಬಂದಿದ್ರೂ ಕೂಡ ನಿವಾರಣೆ ಆಗಲಿ ಅನ್ನೋ ಒಂದು ಏನು ಮಾತುಗಳನ್ನ ಇಟ್ಕೊಂಡು ಎಲ್ಲ ಪೂಜೆ ಮಾಡಿ, ಮತ್ತು ಮನೆಯಲ್ಲಿರುವಂತಹ ದೇವರುಗಳಿಗೆ ಎಲ್ಲರೂ ಪೂಜೆ ಮಾಡಿ, ದೀಪ ಹಚ್ಚಿ ಅಂಟಿಸಿ, ಅದು ಮಣ್ಣಿನ ದೀಪ ಬರುತ್ತಲ್ಲ ಅದು. ಅದಾದ ನಂತರ ಈ ರೀತಿ ಎಲ್ಲ ನೆಲ ಎಲ್ಲ ತಣ್ಣಗೆ ಮಾಡಿ ಅದ್ರ ಮೇಲೆ ರಂಗೋಲಿ ಇಟ್ಟು ನವಧಾನ್ಯಗಳನ್ನ ಜೊನ್ನೆಯಲ್ಲಿ ಜೋಡಿಸಿ ಪೂಜೆ ಮಾಡಿ, ಮನೆಗೆ ಒಳ್ಳೆಯದಾಗಲಿ, ಮನೆಯಲ್ಲಿರುವಂತಹ ಸದಸ್ಯರಿಗೆ, ಕುಟುಂಬದೆಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಹಾರೈಸಿ ಹೋಗ್ತಾರೆ. ಇದು ನಮ್ಮ ಊರಲ್ಲಿ ನಡೆಯುವಂಥ ಸಂಪ್ರದಾಯ. ಅದು ಯುಗಾದಿ ಹಬ್ಬ ಹಿಂದಿನ ದಿನವೇ, ಆಯಿತಾ. ನೋಡ್ತಾ ಇರ್ಬೋದು ಯುಗಾದಿ ಹಬ್ಬದ ಹಿಂದಿನ ದಿನ ಎಲ್ಲನೂ ಕೂಡ ಈ ರೀತಿ ಪ್ರತಿ ವರ್ಷವೂ ನಡೆಯುತ್ತೆ. ಓಂ ನಮೋ ಬ್ರಹ್ಮಣೇ ಓಂ ನಮೋ ಬ್ರಹ್ಮಣೇ ಓಂ ನಮೋ ಪ್ರತಿಭೆ ಓಂ ನಮೋ ಔಷಧೀಭ್ಯಃ ಮಾತೆ ಬ್ರಹ್ಮ ಪ್ರಾಚ್ಯಾಯ ಬ್ರಹ್ಮ ದಕ್ಷಿಣಾಯ ಶಮಾಯ. ಇನ್ನು ಮನೇಲಿ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಅವರು ಬೆಂಗಳೂರಲ್ಲೇ ಇದ್ದರು. ಯುಗಾದಿ ಹಬ್ಬಕ್ಕೆ ಹಿಂಗಿದ್ರು ರಜೆ ಇರುತ್ತಲ್ಲ, ಹೊಸ್ದೊಟ್ಟಿಗೆಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರು ಇವತ್ತು ಧಾನ್ಯ ಕೊಡಬೇಕಾದ್ರೆ ಬಂದಿರಲಿಲ್ಲ. ನಾನು ನಮ್ಮ ಅತ್ತೆ, ನನ್ನ 2 ಜನ ಮಕ್ಕಳು, ಇಷ್ಟೇ ಜನ ಇದ್ದಿದ್ದು ಮನೆಯಲ್ಲಿ. ಎಲ್ಲರೂ ಕೂಡ 4 ಗಂಟೆಯಿಂದನೇ ಕೊಡೋ ಅಂಥವ್ರು ಐನರ್ನ ಕರ್ಕೊಬಂದು 4 ಗಂಟೆ, ಬೆಳಗಿನ ಜಾವ 4 ಗಂಟೆಗೇ ಧಾನ್ಯ ಎಲ್ಲ ಕೊಟ್ಟು ಇದು ಮಾಡ್ತಾರೆ, ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು. ನಾವು ಹಂಗೆ ಮಾಡಿದ್ವಿ. ನಿಜವಾಗ್ಲೂ ಫ್ರೆಂಡ್ಸ್, ಅದೆಷ್ಟು ಬೇಗ ಮಾಡಿದ್ನೋ ಗೊತ್ತೇ ಇಲ್ಲ. ನಾನು ಎಲ್ಲರೂ ಒಂದು ಮನೇಲಿ ಆಗಲೇ ಕೊಟ್ಟಾಗಿತ್ತು, ಅದಾದ ನಂತರ ಎಚ್ಚರಿಕೆನೇ ಆಗಿರಲಿಲ್ಲ. ಬೇಗ ಎಚ್ಚರಿಕೆಯಾಗಿ ಎಲ್ಲ ಪಟ ಅಂತ ಮಾಡಾಕ್ತೆ. ಅದರಲ್ಲಿ ಬೇರೆ ನನಗೆ ಏನು ಮಂತ್ಲಿ ಪ್ರಾಬ್ಲಮ್ ಬೇರೆ ಇತ್ತು. ಯಾವಾಗ ಏನು ಅದೊಂದು ಮಂತ್ ಎಂಡ್ ಬಂದುಬಿಟ್ರೆ ಸಾಕು,
ಭಯ ಆಗ್ತಾ ಇರುತ್ತೆ, ಇನ್ನೂ ಆಗಿಲ್ಲ ಇಲ್ಲ ದೇವ್ರ ಕಾರ್ಯ ಬೇರೆ ಇರುತ್ತಲ್ಲ, ಹಂಗಾಗಿ ಭಯ ಆಗ್ತಾ ಇರುತ್ತೆ. ಅಂಥ ಭಯದಲ್ಲೂ ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ನಿಜವಾಗ್ಲೂ ಸ್ಟ್ರೆಂತ್ ಬೇಕು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಹಾಲು ತಗೊಬಂದು ಮಕ್ಕಳಿಗೆ, ನಮ್ಮ ದೊಡ್ಡವನಿಗೆ ಬಂದು ಕೋಲ್ಡ್ ಆಗಿತ್ತು, ಹಂಗಾಗಿ ಅವನಿಗೂ ಕೂಡ ಕಾಫಿನೇ ಕೊಟ್ಟಿದ್ದೆ. ನಮ್ಮ ಚಿಕ್ಕವನಿಗೂ ಕೂಡ ಹಾಲು ಕೊಟ್ಟು ಅವನ್ನೆಲ್ಲ ಕುಡಿದು ಅವನು ಮಲ್ಕೊಂಡ. ಅದಾದ ನಂತರ ನಮ್ಮ ದೊಡ್ಡವನು ಮಲ್ಕೊಂಡ. ಅದಾದಮೇಲೆ ನಮ್ಮ ಅತ್ತೆ ಇಲ್ಲೇ ಕೆಲ್ಲಂಗೆರೆ ಅಂತ ಇದೆ, ಅಲ್ಲಿ ಬ್ಲೌಸ್ ಏನೋ ಕೊಡ್ತೀನಿ ಅಂತ ಹೇಳಿದರು, ಅಂದರೆ ಸ್ಯಾರಿ ಬ್ಲೌಸು ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದರು. ನಾನು ತಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು. ಅವರು ಕಾಫಿ ಕುಡ್ಕೊಂಡು ಈಗ ತಾನೇ ಹೊರಟರು. ಅದಾದ ನಂತರ ನಾನು ಇಲ್ಲಿ ಕಾಫಿನ ಕುಡಿತಾಯಿದ್ದೀನಿ. ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಬೇಗ ಈ ರೀತಿ ಎಲ್ಲನೂ ಕೂಡ ಕೆಲಸಗಳೆಲ್ಲ ಬೆಳಗಿನ ಜಾವನೇ ಮುಗಿದ್ಬಿಟ್ರೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅಂದರೆ ಮನೇಲಿ ಒಂಥರ ನೆಮ್ಮದಿ ಇರುತ್ತೆ. ನೋಡಿ, ದೀಪಾವಳಿ ಕಂಬದಲ್ಲಿ ದೀಪ ಉರಿತಾ ಇದೆ, ನೋಡ್ತಾ ಇರ್ಬೋದು. ನಾವು ಇವತ್ತು ಪೂಜೆ ಮಾಡಿದ್ದೀನಲ್ವ, ಅದೆಲ್ಲನೂ ಕೂಡ ತೋರಿಸ್ತಾ ಇದ್ದೀನಿ. ಇದು ಒಂದು ದೀಪ, ಮನೆಯಲ್ಲಿ ಒಂದು ಗೂಡು ದೀಪ ಅಂತ ಇರುತ್ತೆ, ಅದು ದೇವರು ಅಂತ ಇದರಲ್ಲಿ ಅಂಥ ಜಾಗದಲ್ಲಿ ಹೇಳಿರುತ್ತೆ, ಅಲ್ಲಿ ದೀಪ ಹಚ್ಚಬೇಕು, ಮಂಗಳವಾರದ ದೀಪ ಅಂತ ಅಂದ್ಬಿಟ್ಟು. ಕೆಲವ್ರದ್ದು ಶನಿವಾರದ ದೀಪನೂ ಇರುತ್ತೆ, ನಮ್ಮದು ಮಂಗಳವಾರದ ದೀಪ ಮಾತ್ರ. ಮಂಗಳವಾರದ ದೀಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಫೋಟೋ ಮುಂದೆ ಇರೋವಂತಹ ದೀಪಗಳು ನಾವು ಹಚ್ಚಿರೋದು. ಅಲ್ಲಿ ಪ್ರತಿ ದಿನವೂ ಕೂಡ ಅಲ್ಲಿ ನಾವು ಸಗಣಿನ ಇಟ್ಟು ಅದ್ರ ಮೇಲೆ ದೀಪ ಅಂಟಿಸಿ ಹಚ್ಚಿ ಪೂಜೆ ಮಾಡಲೇಬೇಕು ನಾವು. ಹಾಗಾಗಿ ಅದಾದಮೇಲೆ ನೋಡಿ, ನಾನು ಕೂಡ ಏನು ಮಾವಿನ ತೋರಣ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈ ರೀತಿ ನಾನು ಬಾಗಿಲಿಗೆ ಈ ರೀತಿ ಸೊಪ್ಪನ್ನು ಸಿಕ್ಕಿಸಿದ್ದೀನಿ. ಇದ್ರ ಜೊತೆಗೆ ಬೇವಿನ ಸೊಪ್ಪು ಕೂಡ ಸಿಕ್ಕಿಸಿದ್ದೀನಿ. ಈ ರೀತಿ ಒಂದು ರಂಗೋಲಿನ ಇಟ್ಟಿದ್ದೆ ಬೆಳಗಿನ ಜಾವ. ತುಂಬ ಸಿಂಪಲ್ ರಂಗೋಲಿ, ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಬಿಡಿಸ್ಬೋದು. ಹಾಗಾಗಿ ಇದೊಂದು ರಂಗೋಲಿ ಹಾಕಿದ್ದೀನಿ. ನಮ್ಮ ಮನೆ ಮುಂದೆ ಇದೊಂದು ಹೂವಿದೆ, ತುಂಬ ಚೆನ್ನಾಗಿ ಬಿಡುತ್ತೆ. ಇದ್ರದ್ದು ಹೂವು ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಕೇಳಿಬಿಟ್ಟು ನಾನು ನಿಮಗೆ ಇನ್ನೊಂದು ಶಾರ್ಟ್ ವಿಡಿಯೋ ಆಗಿ ನಾನು ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದ್ರದ್ದು ಏನು ಎತ್ತ ಅಂದ್ಬಿಟ್ಟು. ಕೆಲವೊಂದು ಗಂಟೆ ಹೂವು ಕೂಡ ಇದೆ, ಅದ್ರ ಬಗ್ಗೆಯೂ ನಾನು ಜಾಸ್ತಿ ಮಾಹಿತಿನ ಕೊಡ್ತೀನಿ. ಹೂಗಳ ಬಗ್ಗೆ ನಿಮಗೂ ಕೂಡ ಒಂದು ಅರಿವಾಗುತ್ತೆ, ಅಂದರೆ ಸಿಟಿಯಲ್ಲಿರುವಂಥವ್ರಿಗೆ ಗೊತ್ತಿರಲ್ಲ ಅಲ್ವಾ, ಅಂಥವ್ರಿಗೆ. ನೋಡ್ತಾ ಇರ್ಬೋದು ಎಷ್ಟೊಂದು ಮಗ್ಗು ಬಿಟ್ಟಿದೆ, ಅಂದರೆ ಎಷ್ಟು ಅರಳಿದ್ರೆ ಎಷ್ಟು ಹೂವು ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಹೂವು ಆಗುತ್ತೆ. ಅದಾದ ನಂತರ ನಾನು ಹೋಗ್ಬೇಕಾದ್ರೆ ತುಳಸಿ ಗಿಡಗಳೆಲ್ಲ ಹಾಕೋಗಿದ್ದೆ. ಒಂದೇ ಒಂದು ಚೆನ್ನಾಗಿ ತುಳಸಿ ಬರ್ತಾಯಿದೆ, ಇದ್ರ ಜೊತೆಗೆ ಪುದೀನೂ ಕೂಡ ಬರ್ತಾಯಿದೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಸ್ವಲ್ಪ ದಿವಸ ಹೋಗಬೇಕು, ಇನ್ನೂ ದಪ್ಪದಾಗಿ ಮಳೆ ಪಳೆ ಎಲ್ಲ ಬರ್ತಾ ಇರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ನಾನೇನಾರ ಈ ಥರ ನೆಟ್ಟಿದ್ರೆ ನಮ್ಮ ಅತ್ತೆ ಅದಕ್ಕೆ ಏನೇನಾದರೂ ತಂದು ಹೂವು ಅದು ಇದು ದೇವ್ರ ಮೇಲಿರೋದು ಹೂವು, ಅದಾದಮೇಲೆ ಏನಾದರೂ ಕಸ ಇಲ್ಲೇ ಹಾಕ್ಬಿಡ್ತಾರೆ. ಹಂಗಾಗಿ ಏನೂ ಹಾಕೋದಕ್ಕೆ ಬಿಡ್ತಾಯಿಲ್ಲ ಇವಾಗ. ಹಂಗೋ ಹಿಂಗೋ ಏನಾರೋ ಒಂದೊಂದು ಹಾಕ್ಬಿಡ್ತಾರೆ, ಹೇಳಿದ್ದೀನಿ. ಹಂಗೆ ಊದುಗಡ್ಡಿ ಎಲ್ಲ ಸಿಕ್ಕಿಸಿದ್ರೆ ಅವಾಗ ದೇವ್ರು ಹೊಂದ್ಕೊಂಡು ಏನೂ ಹಾಕಲ್ಲ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಎಲ್ರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡ್ತಾ ಇರ್ಬೋದು ಮಕ್ಕಳು ಮಲಗಿದ್ದಾರೆ. ಇನ್ನು ಕೆಲಸಗಳು ತಿಂಡಿ ಪಂಡಿ ಏನಾದರೂ ಒಂದು ಇವಾಗ ಮಾಡ್ಕೋಬೇಕು. ಕೆಲಸಗಳಂತೂ ಫುಲ್ಲು ಆಲ್ಮೋಸ್ಟ್ 90% ಮುಗ್ದಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.